ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ 2 ಆಧಾರ ಸ್ತಂಭಗಳು. ಒಬ್ರು ಸಿನಿಮಾಗೆ ಶಕ್ತಿಯಾಗಿ ನಿಂತಿದ್ದು ಮಾತ್ರ ಅಲ್ಲ, ಇಡೀ ಸಿನಿಮಾ ತಂಡವನ್ನ ಕೈ ಹಿಡಿದುಕೊಂಡು ಜೊತೆಯಾಗಿ ಕರ್ಕೊಂಡು ಬಂದಂತಹ ನಮ್ಮ ಪ್ಯಾಷನೇಟ್ ಪ್ರೊಡ್ಯೂಸರ್ ನವೀನ್ ರಾವ್ ಅವರು. ದಯವಿಟ್ಟು ಅವ್ರು ನಮಗೆ ಜೋರಾದ ಚಪ್ಪಾಳೆ ಬರಬೇಕು. ಅದೇ ರೀತಿಯಾಗಿ ಇನ್ನೊಬ್ರು ತೆರೆಯ ಮೇಲೆ ವಿಭಿನ್ನವಾಗಿ, ಈಗ ಆಡ್ಸ್ ಇರ್ಬೋದು, ಡಾಕ್ಯುಮೆಂಟರೀಸ್ ಇರ್ಬೋದು, ಶಾರ್ಟ್ ಮೂವೀಸ್ ಇರ್ಬೋದು, ಇಂತಹ ಹಲವಾರು ವಿಭಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಇಲ್ಲ ಫುಲ್ ಫ್ಲೆಜ್ಡ್ ಆಗಿ ನಾನು ನಿರ್ದೇಶಕ ಆಗಲೇಬೇಕು ಅಂತ ಹೇಳಿ ಕನಸನ್ನ ಕಟ್ಕೊಂಡು ಒಂದು ಒಳ್ಳೆಯ ಕಥೆಯ ಜೊತೆಗೆ ಒಳ್ಳೆಯ ತಂಡವನ್ನ ಕಟ್ಕೊಂಡು ಕನ್ನಡದ ಜನತೆಗೆ ಫೆಬ್ರವರಿ 23ನೇ ತಾರೀಕು ಫಾರ್ ರಿಜಿಸ್ಟ್ರೇಷನ್ ಅನ್ನ ಉಣಬಡಿಸೋದಕ್ಕೆ ಸಿದ್ಧವಾಗಿರುವಂತಹ ನಮ್ಮ ನಿರ್ದೇಶಕರು ನವೀನ್ ದ್ವಾರಕನಾಥ್ ಅವರು. ಇದೀಗ ಟಾಸ್ ಹಾಕೋಣ, ಯಾರು ಮಾತಾಡ್ತಿರತ್ತ ಅವ್ರು ಕೇಳಿಲ್ಲ, ಗೊತ್ತಿತ್ತು ನನಗೆ ಇದಾಗೋದು. ಟಾಸ್ ಹಾಕೋಣ, ಪ್ರೊಡ್ಯೂಸರ್ ಸರ್ ಮಾತಾಡಬೇಕು ಪ್ಲೀಸ್. ಓಕೆ, ಎಲ್ರಿಗೂ ನಮಸ್ಕಾರ. ಈ ಒಂದು ವಾಲಿಜನ್ ಸಿನಿಮಾ ಭಾಳ ಪ್ರೀತಿಯಿಂದ ನಾನು ಮತ್ತು ನಮ್ಮ ಡೈರೆಕ್ಟರು ವಿಜಯನಗರ ಕಾಪಿಡಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಹೀಗೆ ಕಮರ್ಷಿಯಲ್ ಇದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ರು ಇವರು. ಈಗ ನನಗೆ ಯಾರಾದರೂ ನಮ್ಮ ಖರ್ಚು ಬೇಕಂತ ಹೇಳ್ಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ಕಮರ್ಷಿಯಲ್ ಸಿನಿಮಾ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಅಲ್ಲಿಂದ ನಮ್ಮಿಬ್ಬರು ಜರ್ನಿ ಶುರು ಆಯಿತು. ಹಾಗೆ ಎಲ್ಲರೂ ಆರ್ಟಿಸ್ಟ್ನ ಮೊದಲು ಫಸ್ಟ್ ಸಿಕ್ಕಿದ್ದು ನನಗೆ ನಾಣಿ ಸರ್. ಈಗೆಲ್ಲೋ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಸಿನಿಮಾ ಮಾಡಬೇಕು ಅಂತ. ನಿಜವಾಗ್ಲೂ ನಾಣಿ ಸಿಕ್ಕಿದ್ದು ಆಶ್ಚರ್ಯ ನನಗೆ. ಯಾವುದೋ ಒಂದು ಅಂಗಡಿ ಟೀ ಕುಡಿತೇವ್ರು ನಾಣಿ ಸರ್. ಅಲ್ಲಿ ನಾನು ನಮ್ಮ ಸ್ನೇಹಿತರಿಬ್ಬರು ನಿಂತ್ಕೊಂಡು ಮಾತಾಡ್ಬಿಟ್ಟು ನಾಣಿ ಸರ್ ಅನ್ನೋ ಭೇಟಿ ಮಾಡಿದ್ವಿ. ಸರ್ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್, ಏನು ಮಾಡೋದು ಹೆಂಗೆ ಮಾಡೋದು ಅಂತ ಕೇಳಿದಾಗ ಫಸ್ಟ್ ನಂಬರ್ ಕೊಡಿ ಅಂತ ಕೇಳ್ಕೊಂಡ್ರು. ನಾನು ಫಸ್ಟ್ ನಂಬರ್ ತೊಗೊಂಡ್ರು. ಇಮಿಡಿಯೇಟಾಗಿ ಒಂದು 2 ಸಾವಿರ ನಮ್ಮನ್ನ ಕರ್ಸ್ಕೊಂಡ್ರು ಮನೆಗೆ. ಕರ್ಸ್ಕೊಂಡು ಏನೇನು ಪ್ಲ್ಯಾನ್ ಮಾಡಿದ್ರಲ್ಲ ಪ್ಲ್ಯಾನ್ ಮಾಡಿ ಸ್ಟೋರಿ ರೈಟ್ ಮಾಡ್ಬೇಕಂತೇಳಿ ಸ್ಟೋರಿ ನಮ್ಮ ಕಥೆನ ನಾವು ಹೇಳಿದ್ವಿ, ಈ ಥರ ನಮ್ಮ ಕತೆ ಇದೆ ಅಂತ. ಅದನ್ನು ನಾಣಿ ಸರ್ ಫಸ್ಟ್ ನಮ್ಮ ಅಸೋಸಿಯೇಟ್ ಆಗಿದ್ದು ಕೂತ್ಕೊಂಡು ಭಾಳ ಒಂದು 2-3 ತಿಂಗಳು ನಮ್ಮ ಜೊತೆ ಸ್ಟೋರಿನ ಡಿಸ್ಕಸ್ ಮಾಡಿ ಸ್ಟೋರಿ ರೆಡಿ ಮಾಡಿದ್ವಿ. ಸ್ಟೋರಿ ರೆಡಿ ಮಾಡಿದ್ಮೇಲೆ ಈ ಸ್ಟೋರಿನ ಜನರಿಗೆ ಹೇಳಬೇಕು ಅಂತೇಳಿ ಒಂದು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದಷ್ಟು ಕ್ಲಾಸ್ ಆಫ್ ಪೀಪಲ್ನ ಕರೆದು, ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಂದ ಹಿಡಿದು ಸೀನಿಯರ್ ಸಿಟಿಸನ್ಸ್ ಹಿಡಿದು ಮಿಡ್ ಏಜಿಂದ ಎಲ್ಲರೂ ಕರೆದು 12 ಜನ ಕುಣಿಸ್ಕೊಂಡು ಸ್ಟೋರಿ ಹೇಳಿದ್ವಿ. ಈ ಥರ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀವಿ, ಸ್ಟೋರಿ ಇದೆ ಅಂತ. ಅವ್ರು ನಮಗೆ ಸುಮಾರು ಕರೆಕ್ಷನ್ಸ್ ಹೇಳಿದ್ರು. ಈ ಥರ ಕರೆಕ್ಷನ್ಸ್ ಮಾಡಿ, ಈ ಥರ ನಮಗೆ ಈ ಥರ ಇದು ನಮಗೆ ಫಸ್ಟ್ ಹಾಫ್ ಆದ್ಮೇಲೆ ಬರಬೇಕು, ಇದೆಲ್ಲ ಹೇಳಿದ್ರು ನಮಗೆ. ಆಮೇಲೆ ಅದನ್ನು ಮತ್ತೆ ಪ್ಲ್ಯಾನ್ ಮಾಡಿ ಇದನ್ನು ರೀಅರೇಂಜ್ಮೆಂಟ್ ಮಾಡಿದ್ದೀವಿ ಸ್ಟೋರಿನ. ಅದಾದಮೇಲೆ ಸ್ಟೋರಿ ಬರಿತಾ ನಾನು ಡೈರೆಕ್ಟರ್ ಸಾರು ನಾಣಿ ಸಾರು ಕೂತ್ಕೊಂಡು ಸುಮಾರು ಸ್ಟೋರಿ ಬರೀಬೇಕಾದ್ರೆ ಆ ಸ್ಟೋರಿ ನಮ್ಮ ಜೊತೆ ಕೇಳೋಕೆ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಇಂಥ ಆರ್ಟಿಸ್ಟ್ ಬೇಕು, ಈ ಥರ ಕ್ಯಾರೆಕ್ಟರ್ ಬೇಕು ಇದಕ್ಕೆ ಅಂತೇಳಿ. ಹಾಗೆ ಮೊದಲನೇ ಭೇಟಿ ಮಾಡಿದ್ದೆ ನಾವು. ಅಂದ್ಕೊಂಡಿದ್ದು ಮಿಲನ ಮೇಡಮ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. 2-3 ಜನ ಆರ್ಟಿಸ್ಟ್ನ ಟ್ರೈ ಮಾಡಿದ್ವಿ. ಬಟ್ ಹೊಸಬ್ರು ಅಂತ ತಕ್ಷಣ ಮಾತಾಡ್ತೀವಿ ಅಂತ 2 ತಿಂಗಳು ಟೈಮ್ ತೊಗೊಂಡು ನಮ್ಗೆ ಯಾರು ರಿಪ್ಲೈ ಮಾಡಲಿಲ್ಲ. ಆಮೇಲೆ ಮಿಲನ ಮೇಡಮ್ ಮಾತ್ರ ಫಸ್ಟ್ ಅಟೆಂಪ್ಟಲ್ಲೇ ನಮ್ಮನ್ನ ಬಂದು ಭೇಟಿ ಮಾಡಿ ಅಂತೇಳಿ ನಮಗೆ ನಿರಂಜನ್ ಸರ್ ಜೊತೆ ಹೋಗಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿರಂಜನ್ ಅವ್ರು ನಮ್ಮನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ಮೇಡಮ್ ಮನೆಗೆ ಹೋಗಿ ಸ್ಟೋರಿ ಹೇಳಿದ್ವಿ. ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಮೇಡಮ್ ಬಹುಶಃ ಮಾತಾಡೋದು ಹೇಳ್ಬೋದು. ಅದಾದಮೇಲೆ ಇಮಿಡಿಯೇಟಾಗಿ ಮಂಗಳೂರಿಗೆ ಶೃಂಗೇರಿಗೆ ಪೂಜೆ ಮಾಡೋ ಸ್ಕ್ರಿಪ್ಟ್ ರೆಡಿ ಆಯಿತು. ಸ್ಕ್ರಿಪ್ಟ್ ಬ್ಲಾಕ್ ಆಗಿದ್ದ ತಕ್ಷಣ ಶೃಂಗೇರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದು ಇವರು ಶೃಂಗೇರಿಗೆ ಹೋದರು. ಅಲ್ಲಿಂದ ಮಂಗಳೂರಿಗೆ ಹೋಗಿ ಮಂಗಳೂರಲ್ಲಿ 2 ಎಕರೆದ ಪಿಕ್ಚರ್ ಪ್ರೀತಿ ಸರ್ ತುಳು ಸಿನಿಮಾ ನೋಡಿ ಇಮಿಡಿಯೇಟಾಗಿ ಪ್ರೀತಿ ಸರ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನನಗೆ ಇಮಿಡಿಯೇಟಾಗಿ ನನಗೆ ಫೋನ್ ಮಾಡೋದು, ಇದು ಪ್ರೀತಿ ಅಂತ ಆ್ಯಕ್ಟರು ದಿಯಾ ಸಿನಿಮಾ ಬೆಂಗಳೂರಲ್ಲಿ ಶೋ ಆಗ್ತಾ ಇದೆ, ಹೋಗಿ ನೋಡಿ ಇಮಿಡಿಯೇಟಾಗಿ ಅಂತ ಹೇಳಿದ್ರು. ಆಮೇಲೆ ನಾನು ಅವತ್ತು ಮರ್ಸ್ಬಿಟ್ಟೆ. ಮಾರನೇ ದಿವಸ ಮತ್ತೆ ಇಮಿಡಿಯೇಟಾಗಿ ಫೋನ್ ಮಾಡಿ ಸಿನಿಮಾ ನೋಡಿ ದಿಯಾ ಸಿನಿಮಾ ಅಂತ ಹೇಳಿದ್ರು. ದಿಯಾ ಸಿನಿಮಾನ ಇದೇ GT ಮಾಲಲ್ಲಿ ನಾನು ನಮ್ಮ ಮಿಸ್ಸಸ್ಸು ನಮ್ಮ ಚಿಕ್ಕ ಮಗ 3 ಜನ ಹೋಗಿ ಸಿನಿಮಾ ನೋಡಿದ್ವಿ. ಅದೇ ಲಾಸ್ಟ್ ಶೋ. ಆ ಶೋ ಮಿಸ್ ಆದರೆ ಕಡೆ ಬಿಡ್ತಾರಿಲ್ಲ. ನೋಡಿ ಇಮಿಡಿಯೇಟಾಗಿ ಪ್ರೀತಿ ಸರ್ನ ಭೇಟಿ ಮಾಡಿದ್ವಿ. ಆಮೇಲೆ ಪ್ರೀತಿ ಸರ್ ಅಸೋಸಿಯೇಟ್ ಆದರು. ಆಮೇಲೆ ಈಗೆಲ್ಲ ಆರ್ಟಿಸ್ಟು ಸುಜಾ ಮೇಡಮ್ ಇರ್ಬೋದು, ತಮಿಳುನಾಡಿ ಸರ್ ಇರ್ಬೋದು, ಆಮೇಲೆ ಬಾಬು ಸರ್ನ ಸೆಲೆಕ್ಟ್ ಮಾಡಿದ್ದು. ಮತ್ತು ನಾವು ಹೆಂಗೆ ಮಾಡಿದ್ವಿ ಅಂದರೆ ಆರ್ಟಿಸ್ಟ್ನ ಪೇರೆಂಟ್ಸ್ನ ಹೆಂಗೆ ಸೆಲೆಕ್ಟ್ ಮಾಡಿದ್ವಿ ಅಂತ ಒಂದು ಪ್ರೋಸೆಸ್ ಮಾಡಿದ್ವಿ. ಅದು ಇಬ್ಬರು ಸೀನಿಯರ್ ಡೈರೆಕ್ಟರ್ ನಿಜಾನ ಅದು ಎಷ್ಟು ಸರಿ ತಪ್ಪ ನಮಗೆ ಗೊತ್ತಿಲ್ಲ. ಪ್ರೀತಿ ಸರ್ ಫೋಟೋ ಇಲ್ಲ ಹಾಕೊಂಡ್ವಿ. ಅದೇ ಸಿಸ್ಟಮ್ ಈ ಕಡೆ 3 ಜನ ಫೋಟೋ ಹಾಕೊಂಡ್ವಿ.
ಏನು ಮ್ಯಾಚ್ ಆಗ್ಬೋದು ಈ ಆರ್ಟಿಸ್ಟಲ್ಲಿ ಅಂತೇಳಿ ಮ್ಯಾಚ್ ಮಾಡಿ ಪೃಥ್ವಿ ಸರ್ ಬಾಬು ಸರ್ ಮ್ಯಾಚ್ ಮಾಡಿದಾಗ 3 ಮ್ಯಾಚ್ ಆಯಿತು. ಸ್ವಲ್ಪ ಫೇಸ್ ಕಟ್ ಮ್ಯಾಚ್ ಆಯಿತು. ಸೊ ಅದನ್ನು ತೆಗೆದು ಪೊಕೆಟ್ ಮಾಡಿದ್ವಿ. ಆಮೇಲೆ ಮಿಲನ ಮೇಡಮ್ನ ಸುಮಾರು ಜನ ಹಾಕೊಂಡು ಆದಮೇಲೆ ನಮಗೆ ಸ್ವಾತಿ ಮೇಡಮು ಮಿಲನ ಮೇಡಮು ಇಬ್ಬರದ್ದು ಕಲರ್ ಟೋನ್ ಮ್ಯಾಚ್ ಆಯಿತು. ಸ್ಟೈಲ್ ಆ್ಯಂಡ್ ಕಲರ್ ಟೋನ್. ಹಾಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ರವಿಶಂಕರ್ ಸರ್ ಪಾತ್ರ ನೋಡಿದ್ರಿ ತಾವಿಲ್ಲಿ. ರವಿಶಂಕರ್ ಸರ್ ಪಾತ್ರ ಹಾಕೋದಕ್ಕೆ ನಾನು ಜಗ್ಗೇಶ್ ಅವ್ರನ್ನ ಹಾಕೋಬೇಕಂತ ಭಾಳ ಆಸೆ ಇತ್ತು. ಯಾಕಂದ್ರೆ ನಾನು ಜಗ್ಗೇಶ್ ಸರ್ ಭಾಳ ಫ್ಯಾನ್. ನಾನು ಹೈಸ್ಕೂಲಲ್ಲಿ ನಾನು ಜಗ್ಗೇಶ್ ಸರ್ ಆ್ಯಕ್ಟಿಂಗ್ ಮಾಡ್ತಾ ರೌಡಿ MLA ಸೀನ್ದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಅಷ್ಟು ಆಸೆ ಇತ್ತು ನನಗೆ. ಜಗ್ಗೇಶ್ ಹಾಕೋಬೇಕು ಭಾಳ ಆಸೆ ಇತ್ತು. ಟ್ರೈ ಮಾಡೋದು ಅವರು ನಮ್ಮ ಡೇಟ್ಸ್ಗೆ ನಮ್ಗೆ ಅವ್ರು ನಂಗೆ ಮ್ಯಾಚ್ ಆಗಿಲ್ಲ. ಆಮೇಲೆ ನಾಣಿ ಸರ್ ಇಮಿಡಿಯೇಟಾಗಿ ಪ್ಲ್ಯಾನ್ ಬಿ ಥರ ಯೋಚನೆ ಮಾಡಿ ರವಿಶಂಕರ್ ಸರ್ನ ಫೋನ್ ಮಾಡಿದ್ರು. ಅವರು ಅಷ್ಟೇ ನಮ್ಗೆ ಏನು ಕೇಳಿಲ್ಲ. ಹೊಸ ಆ್ಯಕ್ಟ್ರ ಹೊಸ ಪ್ರೊಡಕ್ಷನ್ ಏನು ಮಾತಾಡಿಲ್ಲ. ಬನ್ನಿ ಸಾಕಾಗ ಮನೆಗೆ ಕರ್ಸ್ಕೊಂಡ್ರು, ರೀಡಿಂಗ್ ತೊಗೊಂಡ್ರು. ಇಮಿಡಿಯೇಟಾಗಿ ಅವ್ರು ಹೇಳಿದ್ರು ಎಷ್ಟು ದಿವಸ ಬೇಕು ನಾವು ನಿಮಗೆ. ನಮಗೆ ಶಾಕ್ ಆಯಿತು, ಹಿಂಗೆ ಹೇಳೋದು ಅಂತ ಟೈಮ್ ತೊಗೊಂಡು ಹೇಳ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಇಮಿಡಿಯೇಟಾಗಿ ಎಲ್ಲ ರೆಡಿ ಮಾಡಿ 4 ದಿವಸ ಕೊಡ್ತೀನಿ, 4 ದಿವಸ ಫ್ರೀ ಇದ್ದೀನಿ ನಾನು. ಆ 4 ದಿವಸದಲ್ಲಿ ನಾವು ಡೇಟ್ನ ಮ್ಯಾಚ್ ಮಾಡಿಕೊಂಡು ಎಲ್ಲ ಆರ್ಟಿಸ್ಟ್ನು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಆರ್ಟಿಸ್ಟ್ನು ಅದೇ ಡೇಟಿಗೆ ಮ್ಯಾಚ್ ಮಾಡಿಕೊಂಡು ಪಾತ್ರ ತೆಗೆದ್ವಿ. ಬಟ್ ರವಿಶಂಕರ್ ಸರ್ದು ಒಂದು ನಿಜವಾಗಿ ಹೇಳ್ಬೇಕಂದ್ರೆ 3rd ಡೇ ನಾವು ಸೆಂಟ್ರಲ್ ಕಾಲೇಜಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅದೊಂದು ಸೀನಲ್ಲಿ ಪಾಪ ಬೆಳಿಗ್ಗೆ 9 ಗಂಟೆಗೆ ಬರೋರು, ಸಂಜೆ 6 ಗಂಟೆಗೆ ನಮ್ಮ ಜೊತೆಲಿರೋರು. 3 ದಿವಸ ಶೂಟಲ್ಲಿ ಇದ್ದರು. ದ 4th ಡೇ ಫೈನಲ್ ಡೇ ಬೆಳಿಗ್ಗೆ 9 ಗಂಟೆಗೆ ಬಂದರು. ಮಧ್ಯಾಹ್ನ ಊಟ ಆಗೋ ತನಕ ಅವರು ಕಾರಾಗದಲ್ಲಿ ಇದ್ದರು. ಕಾರಲ್ಲಿ ಓಡಾಡ್ತಿದ್ರು, ನಮ್ಮ ಸೆಟ್ಟಲ್ಲಿ ಓಡಾಡ್ತಿದ್ರು. ಡೈರೆಕ್ಟ್ ಕೇಳಿದ್ರು ಲಂಚ್ ಬಿಟ್ಟಾಗ, ಸರ್ ಯಾವಾಗ ಅಂದೆ. ನೆಕ್ಸ್ಟ್ ಮಾಡ್ತೀನಿ ಅದು. ಅದಾಯಿತು, ಊಟ ಆಯಿತು. 3 ಗಂಟೆ ಆಯಿತು, 4 ಗಂಟೆ ಆಯಿತು. ನನಗೆ ಯಾಕೋ ಭಯ ಆಯಿತು. ಹೋಗ್ಬಿಟ್ಟು ರವಿಶಂಕರ್ ಸರ್ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ಸ್ವಲ್ಪ ಲೇಟ್ ಆಗ್ತದೆ ಅದು. ಇಷ್ಟೇ ಹೇಳಿದವರು, 4 ದಿವಸ ನೀನು ಟೈಮ್ ಕೊಟ್ಟಿದ್ದೀನಿ, ನೀನು ಇಲ್ಲಿ ನಿಂತ್ಕೊಂತೀನಿ, ಅಲ್ಲಿ ಹೋಗ್ತೀನಿ, ಆ್ಯಕ್ಟ್ ಮಾಡೋದು ಮಾಡ್ತೀನಿ, ಮನೆಗೆ ಹೋಗ್ತೀನಿ. ಆಯ್ತು ಸರ್ ಅಂದ್ಬಿಟ್ಟು ಇಮಿಡಿಯೇಟ್ ಮಾಡಿ 6 ಗಂಟೆ ಶೂಟ್ ಆಯಿತು. ಶೂಟ್ ಅದು 6 ಗಂಟೆ ಶೂಟ್ ಆಗಿ ಡಬಲ್ ಕಾಲ್ ಶೀಟ್ ಮಾಡಿ ಅವ್ರದ್ದು ಶೂಟ್ ಮಾಡಿದ್ವಿ. ಬಟ್ ನಿಜವಾಗ್ಲೂ ಎಲ್ಲರೂ ಸಹಕಾರ ಕೊಟ್ಟರು. ಪೃಥ್ವಿ ಸರ್ ನಿಜವಾಗ್ಲೂ ಡೌನ್ ಟು ಅರ್ತು. ನಮ್ಗೇನು ಯಾವುದೇ ಥರದ ಡಿಮ್ಯಾಂಡ್ ಆಗಲಿ ಏನೂ ಆಗಲಿ ಮಾಡಿಲ್ಲ. ಮಿಲನ ಮೇಡಮ್ ಇನ್ನೂ ಅದ್ಭುತ. ನನಗೆ ಈ ಸಿನಿಮಾಗೆ ನಾನು ಪ್ರೊಡ್ಯೂಸರ್ಗಿಂತ ಹೆಚ್ಚಾಗಿ ಮೇಡಮ್ ಇದು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಯಾಕಂದರೆ ಶಿವ ಅವ್ರಿಗೆ ಫುಲ್ ಹ್ಯಾಂಡ್ ಇತ್ತು. ಈ ಸಿನಿಮಾಗೆ ನಾವೇನೇ ತಪ್ಪು ಮಾಡಿದ್ರು ನಮ್ಮ ಕರೆದು ಹೇಳೋರು, ಸರ್ ಇದು ಬೇಡ, ಇದು ಮಾಡೋದು ಬೇಡ, ಇದು ಮಾಡೋಣ, ಸರ್ ಇದು ಬೇಡ, ಅದು ಮಾಡೋಣ. ಅದೇ ಥರ ಆರ್ಟಿಸ್ಟ್ಗಳು ಎಲ್ಲರೂ ಅಷ್ಟೇ, ನಾವೆಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಯಾರೇನು ನಮಗೇನು ಇದು ಮಾಡಿಲ್ಲ. ನಾವೆಲ್ಲೇ ತಪ್ಪು ಡೈಲಾಗ್ಗಳಾಗಲಿ ಚೇಂಜಸ್ ಮಾಡಬೇಕಾ ಅವರೇ ಡಿಸ್ಕಸ್ ಮಾಡೋರು ಕ್ಯಾರವನಲ್ಲಿ. ಇಮಿಡಿಯೇಟಾಗಿ ಚೇಂಜ್ ಮಾಡಿ ಅವ್ರವ್ರು ಡಿಸಿಷನ್ ತೊಗೊಂಡು ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟೊಂದು ಹೇಳಕ್ಕೆ ಬರ್ತೀನಿ. ಸಿನಿಮಾ ಎಲ್ಲರೂ ಸೇರಿ ಶ್ರಮಪಟ್ಟು ಚೆನ್ನಾಗಿ ಮಾಡಿದ್ದೀವಿ. ಟೆಕ್ನಿಷಿಯನ್ಸು ಅಷ್ಟೇ ಭಾಳ ಸಹಕಾರ ಕೊಟ್ಟು ಮಾಡಿದ್ದಾರೆ. ಆಮೇಲೆ ನೀವೊಂದು ಹಾಡು ನೋಡಿದ್ರಿ ಅನಿಸುತ್ತಿದ್ರಲ್ಲಿ, ಹೋಟೆಲ್ ಒಂದು ಶೂಟ್ ಮಾಡಿದ್ವಿ ಹಾಡು, ಕದ್ದು ಹೇಳ್ಬೋದು. ಹೌದು, ಅಲ್ಲ ಕ್ರೆಪಿಟೋನಲ್ಲಿ ಶೂಟಿಂಗ್ ಮಾಡಿದ್ವಿ ಸರ್ ಒಂದು ಹಾಡಿಗೆ. ಇವತ್ತು ಬೆಳಿಗ್ಗೆ ಶುರು ಆಗಿದ್ದು, 9 ಗಂಟೆಗೆ ಶುರು ಆಗಿದ್ದು. ಕಂಟಿನ್ಯೂ ಶೂಟು ನೆಕ್ಸ್ಟ್ ಡೇ ಮಾರ್ನಿಂಗ್ 8 o'clock ತನಕ ಮಾಡಿದ್ದಾರೆ. ಇಬ್ಬರು ಆರ್ಟಿಸ್ಟ್ ಯಾರು ಮಲಗಿಲ್ಲ. ಯಾವ ಟೆಕ್ನಿಷಿಯನ್ಸ್ ಮಲಗಿಲ್ಲ, ಯಾರು ಮಲಗಿಲ್ಲ. ಕಂಟಿನ್ಯೂ ಶೂಟ್ ಮಾಡಿದ್ದೀವಿ. ಅಯ್ಯೋ ಆಗುತ್ತೆ 12 ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ, ಬೆಳಗ್ಗೆ 7 ಗಂಟೆ ತನಕ ಶೂಟ್ ಮಾಡಿದ್ದಾರೆ. ನಾನು ನಿಜವಾಗ್ಲೂ ನನಗೆ ಭಾಳ ಬೇಜಾರಾಯ್ತು ಅವತ್ತು. ಬಟ್ ಏನು ಮಾಡೋಕ್ಕಾಗ್ತಿಲ್ಲ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇತ್ತು. ಹೆಂಗೋ ಮಾಡಿ ಮುಗಿಸ್ಕೊಂಡ್ರಲ್ಲ. ಇನ್ನೊಂದು ತಮಾಷೆ ಅಂದರೆ ಕ್ರಿಕೆಟ್ ಹೋಟ್ಲಲ್ಲಿ ಕೈ ಮುಗಿತಾ ಇದ್ದ, ಸರ್ 2 ಅವರ್ ಅಂದರೆ 2 ದಿವಸ ಆಗೋದು ಬಿಟ್ಬಿಟ್ಟು ಹೋಗ್ಬಿಡಿ ಸರ್ ಅಂತ ಕೇಳ್ತಾರೆ. ಇದೆಲ್ಲ ತುಂಬ ಒಳ್ಳೆ ನೆನಪುಗಳು ನನಗೆ. ಚೆನ್ನಾಗಿತ್ತು ಸಿನಿಮಾ. ಆಮೇಲೆ ಇದೇ ಥರ ಇಷ್ಟೆಲ್ಲ ನಡೀತು ಜರ್ನಿ. ಬಟ್ ಭಾಳ ಸಪೋರ್ಟಿವ್ ಆಗಿ ನನ್ನ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಮಿಸಸ್ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇದೇ ಥರ ಡೈರೆಕ್ಟರ್ ಫ್ಯಾಮಿಲಿನೂ ಅಷ್ಟೇ. ಫಸ್ಟ್ ಡೇ ಶೂಟ್ ನಾವು ಮಂಗಳೂರಿಗೆ ಹೊರಟ್ವಿ. ಪಾಪ ಅವ್ರ ತಾಯಿ ಪ್ರಿನ್ಸಿಪಲು, ಡೈರೆಕ್ಟ್ರು ಎಲ್ಲರೂ ಬಸ್ಸಲ್ಲಿ ರೆಡಿ ಇದ್ದಾರೆ ಹೊರಡೋದಕ್ಕೆ. ಅವ್ರ ತಾಯಿ ನಮಗೆ ವಿಶ್ ಮಾಡೋದಕ್ಕೆ ವಿಜಯನಗರ ಬಂದು ಬಸ್ ಇಳಿದಿದ್ದಾರೆ. ಕಾಲು ಟ್ವಿಸ್ಟ್ ಆಗಿ ಬಿದ್ದು ಕಾಲು ಮುರಿದೈತೆ ಅವ್ರಿಗೆ ಫಸ್ಟ್ ಡೇ. ಇಮಿಡಿಯೇಟಾಗಿ ಇವರು ನಾನು ಇಲ್ಲಿ ಹೋಗಿ ನಾನು ನೋಡ್ಕೊಂಡ್ಬರ್ತೀನಿ, ನಾನು ಆಮೇಲೆ ಕಾರ್ ಹೋಗೋಣ ಅಂತ ಹೇಳಿದೆ. ಕೇರ್ ಮಾಡಿಲ್ಲ. ಇನ್ನೊಬ್ಬರು ಸ್ನೇಹಿತರು ಫೋನ್ ಮಾಡಿ, ನಮ್ಮ ಇನ್ನೊಬ್ಬ ಕ್ಲಾಸ್ಮೇಟ್ ಅವನು, ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಇಮಿಡಿಯೇಟ್ ವಿಜಯನಗರ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಇವರು ಮುಂದೆ ಬಂದು ಅವ್ರು ಶೂಟಿಂಗೋಸ್ಕರ ಮುಂದೆ ಬಂದು ಅವತ್ತೇನಾಯಿತು, ಫಸ್ಟ್ ಡೇ ಶೂಟ್ ಮಾಡಿ ನಾವೆಲ್ಲ ರೀಚ್ ಆಗ್ಬಿಟ್ಟಿದ್ದಿಲ್ಲ. ನಮ್ಮ ಮೇಡಮ್ ಎಲ್ಲರೂ ರೀಚ್ ಆಗೋದು ಸಕಲೇಶ್ಪುರಕ್ಕೆ. ಪೃಥ್ವಿ ಸರ್ ಒಬ್ಬರು ಶೂಟಿಂಗ್ ಅಲ್ಲಿದ್ದರು.
ಅವ್ರು ಬರಬೇಕಾಗಿತ್ತು. ಅವತ್ತು ಪ್ರತಿ ಸಲ ಹೊರಟರು ಬೆಂಗಳೂರಿಂದ 9 ಗಂಟೆಗೆ ಹೊರಟರು. 9:30 ನಾನು ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಹೊರಟರು ನಾನು ಶೂಟಿಂಗ್ಗೆ. ಸ್ವಲ್ಪ ಬಹುಶಃ ಅವರು ಮತ್ತು ಅವ್ರ ಡ್ರೈವರ್ ಬಂದಿದ್ದರು. ಕುಣಿಗಾಲದ ಬರಬೇಕಾದ್ರೆ ಗೊತ್ತಾಯಿತು ಮೇಡಮ್ ಅವರ ತಂದೆ ಎಕ್ಸ್ಪೈರ್ ಆಗೋದ್ರು ಅಂತ. ಇಮಿಡಿಯೇಟಾಗಿ ನಾವು ಮಿಲನ ಮಾಡೋದನ್ನ ಡಿಸ್ಕಸ್ ಮಾಡಿದ್ವಿ. ಪ್ರೀತಿ ಸರ್ ಪಾಪ ದಯವಿಟ್ಟು ಏನು ಬೇಜಾರು ಮಾಡ್ಕೊಂಡಿಲ್ಲ ಅವತ್ತು. ಸರ್ ನಾನು ಒಂದು 2 ಅವರ್ ಟೈಮ್ ಕೊಡಿ, ನಾನು ವಾಪಸ್ ಬರ್ತೀನಿ ಅಂದರು. ನಾವು ಅದು ಡಿಸಿಷನ್ ತೊಗೊಳಕ್ಕೆ ನಮಗೆ ಯೋಚನೆ ಆಗಿಲ್ಲ ನಮಗೆ. ಎಲ್ಲರೂ ಬಟ್ ಫುಲ್ ಟೀಮ್ ಆಗ್ಬಿಟ್ಟಿದ್ದೀವಿ ಎಕ್ಸೆಪ್ಟ್ ಪ್ರೀತಿ. ಏನು ಮಾಡೋದು ಗೊತ್ತಾಗ್ತಿದ್ರೆ ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇಬ್ಬರು ಕೂತ್ಕೊಂಡು ರಾತ್ರಿ ಡಿಸ್ಕಸ್ ಮಾಡಿ ಇಮಿಡಿಯೇಟಾಗಿ ಪ್ರೀತಿ ಅವರಿಗೆ ವಾಪಸ್ ಹೋಗೋಕ್ಕೆ ಪರ್ಮಿಷನ್ ಅಂದರೆ ಅದು ಒಳ್ಳೇಬೇಕಾಗುತ್ತೋ ನಾವು ಅದಕ್ಕೇನು ಉತ್ತರ ಕೊಡೋಕ್ಕಾಗಲ್ಲ, ದಯವಿಟ್ಟು ನೀವು ಹೋಗಿ ಬನ್ನಿ ಸರ್ ಅಂತ ಕಳಿಸಿದ್ವಿ. ಅವ್ರ ಕರ್ತವ್ಯ ಹೇಗಿತ್ತು ಅಂದರೆ ಅವ್ರು ವಾಪಸ್ ಹೋಗಿ ಅವರ ಮಿಸ್ಸಸ್ನ ಅವರೆಲ್ಲರೂ ಜೊತೆ ಮಾಡಿ ಅವರ ಮಾವರ ಪಾರ್ಥಿವ ಶರೀರನ ಅವ್ರ ಊರಿಗೆ ಫ್ಲೈಟಲ್ಲಿ ಕಳಿಸಿ ಇಮಿಡಿಯೇಟಾಗಿ ಬೆಳಿಗ್ಗೆ 7 ಗಂಟೆಗೆ ಹೊರಟಿ ಮತ್ತೆ 9 ಗಂಟೆಗೆ ಹೊರಟಿ ಬೆಂಗಳೂರಿಂದ ಮತ್ತೆ ಮಾರನೇ ದಿವಸ ನೈಟ್ ಬಸ್ ಹಿಡ್ಕೊಂಡ್ರು. ಅವಾಗ ಒಂದು ದಿವಸ ನಮಗೆ ಶೂಟ್ ಜಾಸ್ತಿ ಆಯಿತು. ಬಟ್ ಶೆಡ್ಯೂಲ್ ಪ್ರಕಾರ ಮೇಡಮ್ ಭಾಳ ಬುದ್ಧಿವಂತಿಕೆಯಿಂದ ಸಕಲೇಶ್ಪುರ ಶೂಟ್ ಬೇಡದ ಇವತ್ತು ಕ್ಯಾನ್ಸಲ್ ಮಾಡೋಣ ನಮಗೆ ನೆಕ್ಸ್ಟ್ ಡೇ, ಯಾಕಂದರೆ ಎಲ್ಲ ಪ್ಲಾನ್ ಆಗೋಗಿತ್ತು. ಅಲ್ಲಿ ರೆಕ್ಕಿ ಮಾಡಿದವರು ಹೋಟೆಲ್ಸ್ ಬುಕ್ ಮಾಡಿದರು, ಟೀಮ್ ರೆಡಿ ಇತ್ತು, ಹೋಟೆಲ್ಸ್ ಆಮೇಲೆ ಎಲ್ಲ ಥರದ ರೆಡಿ ಇತ್ತು. ಆ ಕಡೆ ಲೈಟಿಂಗ್ಸ್ ಎಲ್ಲ ಅಲ್ಲಿ ಸೆಟಪ್ ಮಾಡಿದ್ವಿ, ಕ್ಯಾರವ್ ರೆಡಿ ಇತ್ತು. ಸೊ ಸಕಲೇಶ್ಪುರ ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಶೂಟ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇ ಏನು ಶೂಟ್ ಇತ್ತು ನಮಗೆ ವಾಪಸ್ ಅಲ್ಲಿಗೆ ಹೊಟ್ಟೋದ್ವಿ ಆ ಲೊಕೇಶನ್ ಉಡುಪಿಗೆ. ಅಲ್ಲಿ ಶೂಟ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಆ ಫಸ್ಟ್ ಡೇ ಶೂಟಿಂಗ್ನ ವಾಪಸ್ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಇದೆಲ್ಲ ಒಂದು ಕೈ ಗಟ್ಟರೆ ಸರ್ ಇಲ್ಲ ಹೇಳ್ಬೇಕಾಗುತ್ತೆ ನನಗೆ, ಅದೆಲ್ಲ ಇತ್ತು ಭಾಳ ದಿವಸ ಯಾವ್ದಾಗಬೇಕು ಅಂತ. ಸೊ ಹೀಗೆ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಎವ್ರಿ ಟೈಮು ನಮಗೆ ಕೃಷ್ಣ ಸಾರು ತುಂಬ ಸಪೋರ್ಟಿವ್ ಆಗಿ ಎನಿ ಸಜೆಷನ್ ಎನಿ ಡಿಸ್ಕಷನ್ಸ್ ಅವ್ರ ಮನೆಗೆ ಹೋದಾಗಲೂ ಅಷ್ಟೇ ಕೂತ್ಕೊಂಡು ನಮಗೆ ಮಗುಗೆಲ್ಲ ಹೇಳಿದ್ದಾರೆ ಕೃಷ್ಣ ಸರ್ ಹುಷಾರಾಗಿ ಮಾಡಿ, ಇದೇ ಥರ ಮಾಡಿ, ಅದೇ ಥರ ಮಾಡಿ. ಮೇಡಮ್ಮು ಮತ್ತು ಕೃಷ್ಣ ಸರ್ ನಿಜವಾಗ್ಲೂ ಈ ಫಿಲಮ್ಗೆ 2 ಸ್ಟ್ರೆಂತ್ ಅಂತ ಹೇಳ್ಬೋದು. ನಾನು ಅಷ್ಟು ಸಪೋರ್ಟಿವ್ ಆಗಿ ನಮಗೆ ಮಾಡಿದ್ದಾರೆ. ಮಿಲನ ಮೇಡಮ್ ಇದು ರಿಯಲಿ ನಿಜವಾಗಿ ಫಿಲಮ್ಗೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಏನು ಸಂಕೋಚ ಪಡೋಂಗಿಲ್ಲ. ಈ ಎಲ್ಲ ಡಿಸಿಷನ್ ಅವ್ರಿಗೆ ಮಾಡೋದು ಭಾಳ ಸಪೋರ್ಟಿವ್ ಆಗಿದ್ದಾರೆ. ಮೇಡಮ್ ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಏನೋ ಬರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಭಾಳ ಥ್ಯಾಂಕ್ಸ್. ಇದೊಂದು ಸಿನಿಮಾ ನಾವು 23ನೇ ತಾರೀಕು ಇದೇ ತಿಂಗಳು ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಬಂದು ಸಹಕಾರ ಕೊಡಿ. ಸಿನಿಮಾನ ಸೂಪರ್ ಹಿಟ್ ಮಾಡಿದ್ರೆ ಇನ್ನೊಂದು ಸಿನಿಮಾ ಆಗಲೇ ರಿಜಿಸ್ಟರ್ ಮಾಡಿದ್ದೀನಿ. ಹರೀಶ್ ಸರ್ ಅಂತ ಹೇಳಿದ್ದೀನಿ ಪಿ ಅವ್ರಿಗೆ ಇನ್ನೊಂದು ಟೈಟಲ್ ರಿಜಿಸ್ಟರ್ ಮಾಡೋಕ್ಕೆ. ರಿಜಿಸ್ಟರ್ ಆದ್ಮೇಲೆ ಖಂಡಿತವಾಗಿ ಹೇಳ್ತೀನಿ. ಇನ್ನೊಂದು ಸಿನಿಮಾ ಪ್ಯಾಕಿಂಗ್ ಮಾಡಿದ್ದೀನಿ, ಅದನ್ನು ಅನೌನ್ಸ್ ಮಾಡ್ತೀನಿ ಇಷ್ಟಲ್ಲೇ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ ದಯವಿಟ್ಟು. ನವೀನ್ ರಾವ್ಕರ್ ಅವರಲ್ಲಿ ಮುಗ್ಧತೆ